ಜೆಜೆಎಂ ಕಾಮಗಾರಿ ನಿರ್ಲಕ್ಷ್ಯಕ್ಕೆ ರಸ್ತೆಗಳು ಹದಗೆಟ್ಟಿವೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕೆಲಸ ಸ್ಥಗಿತ ಎಂದು ಸ್ಥಳೀಯರ ಆರೋಪ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ನಗರ ಪ್ರದೇಶದಲ್ಲಿ ನಡೆಯುತ್ತಿರುವ ಕುಡಿಯುವ ನೀರಿನ ಯೋಜನೆ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಯೋಜನೆಯ ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿದ್ದು, ನಗರದಲ್ಲಿನ ಹಲವು ರಸ್ತೆಗಳನ್ನು ಅಗೆದು ಹಾಗೆಯೇ ಬಿಟ್ಟು ಹೋಗಲಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ರಸ್ತೆಯ ಮಧ್ಯೆ ತೆರೆದ ಗುಂಡಿಗಳು, ಅರ್ಧಕ್ಕೆ ನಿಂತ ಪೈಪ್ ಕಾಮಗಾರಿ, ಮಳೆ ನೀರು ತುಂಬಿರುವ ರಸ್ತೆ ಸಂಚಾರದಲ್ಲಿ ತೊಂದರೆ ಅನುಭವಿಸುತ್ತಿರುವ ಜನರು. ಯಲಬುರ್ಗಾ ನಗರದ ಹಲವೆಡೆ ಕುಡಿಯುವ ನೀರಿನ ಪೈಪ್ ಅಳವಡಿಕೆ ಕಾಮಗಾರಿ ನಡೆಯುತ್ತಿದ್ದರೂ ಕೆಲಸ ಪೂರ್ಣಗೊಳಿಸದೆ ಗುತ್ತಿಗೆದಾರರು ಗುಂಡಿಗಳನ್ನು ತೆರೆಯದೆಯೇ ಬಿಟ್ಟಿರುವುದಾಗಿ ನಿವಾಸಿಗಳು ಆರೋಪಿಸಿದ್ದಾರೆ. ಮಳೆಗಾಲ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಗುಂಡಿಗಳು ಇನ್ನಷ್ಟು ಅಪಾಯಕಾರಿಯಾಗುತ್ತಿವೆ. ಸ್ಥಳೀಯ ನಿವಾಸಿಗಳ ಪ್ರಕಾರ ಸಣ್ಣ ಮಕ್ಕಳು, ವೈದ್ಯರು ಹಾಗೂ ವಾಹನ ಸವಾರರು ದಿನನಿತ್ಯ ಜೀವ ಭಯದಲ್ಲಿ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಅಸಮಾಧಾನ ಜನರಿಂದ ವ್ಯಕ್ತವಾಗಿದೆ. ರಸ್ತೆಗಳನ್ನು ಅಗೆದು ತಿಂಗಳುಗಳಾದರೂ ಮುಚ್ಚಿಲ್ಲ. ಮಕ್ಕಳು ಶಾಲೆಗೆ ಹೋಗೋದು ಕಷ್ಟವಾಗಿದೆ. ಮಳೆ ಬಂದರೆ ಇನ್ನೂ ಅಪಾಯ. ಅಧಿಕಾರಿಗಳು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು. ಸಾರ್ವಜನಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕಾಮಗಾರಿ ಪರಿಶೀಲಿಸಿ ರಸ್ತೆಗಳನ್ನು ಸರಿಪಡಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸಿಮೆಂಟ್ ಹಾಕಿಲ್ರಿ, ಅದಕ್ಕೆ ಸಿಮೆಂಟ್ ಹಾಕಿಲ್ರಿ. ಎಷ್ಟು ದಿವಸ ಆತ್ರಿ ತೆಗೆದು? ಏನಂದ್ರಿ? ಎಷ್ಟು ತಿಂಗಳ ಆತ್ರಿ ಈಗ? ಒಂದು ವರ್ಷ. ಹಾಂ, ಮಾತಾಡ್ರಿ ಈಗ ಮಾತಾಡ್ರಿ. ಹಾಕ್ಬೇಕಿಲ್ಲ, ಕಡಿ ಸಿಮೆಂಟರ್ ಹಾಕ್ಬೇಕು, ಉಸುಗಾರ ಹಾಕ್ಬೇಕು. ಇದ್ರಂತ ಮನೆ ಮುಂದೆ ಚೆಕ್ ನಾ ಮಾಡಿದ್ರಿ ಬಂದು ನೀರು ಹೋಗ ನೀರು ತಗೋರಿ. ನೀರ ಹೋಗೋದಲ್ರಿ, ನೀರ ಹೋಗೋದಿಲ್ರಿ, ಅಲ್ಲೇ ನೋಡ್ಬೇಕ್ರಿ ನೀರು. ಇಷ್ಟು ಹೇಳಿಕೆ ಕೊಡೋರ್ಬೇಕಾಗಿತ್ತಲ್ರಿ, ನಮಗೂ ಚಲೋ ಆಗ್ತದೆ.